ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರಿ? ಚೆನ್ನಾಗಿದ್ರಿ ಅಂತ ಭಾವಿಸ್ತೀವಿ. ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಚಿತ್ರದುರ್ಗದಿಂದ ಮಹಾಗಣಪತಿ ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಹಸ್ಬೆಂಡು ಕೂಡ್ಲಿಕ್ಕೆ ಡ್ರಾಪ್ ಮಾಡಿದ್ದೀವಿ, ಹೋದರು. ಅವ್ರ ಗಾಡಿಗೆ ಹೊಂಟಿದ್ರು. ನನ್ನ ಕೂಡ್ಲಿಗೆ ಬಿಟ್ಟು ಹೋಗ್ತೀನಿ ಬಾ ಅಂತಂದರು. ಹೋದ್ವಿ. ಅಲ್ಲಿ ನಮ್ಮ ಅತ್ತೆ, ನಮ್ಮ ದೀಪು, ನಮ್ಮಮ್ಮ ಬಂದಿದ್ದರು. ಮೂವರು ಬಸ್ ಕೂಡ ರೆಡಿ ಇತ್ತು. ಹತ್ಕೊಂಡು ಕೂತ್ಕೊಂಡಿದ್ವಿ. ನಮ್ಮತ್ತೆ ಚಿನ್ನಿನ ಮಾತಾಡಿಸ್ತಾ ಇದ್ದಾಳೆ. ನಾವು ನಾಲ್ವರಷ್ಟೇ ಹೋಗಿದ್ವಿ, ಯಾರು ಏನು ಕರ್ಕೊಂಡು ಹೋಗಲಿಲ್ಲ. ಇವಳು ಏನೋ ಆಡ್ತಾ ಇದ್ದಾಳೆ ನೋಡಿ. ಅವಳಿಗೆ ಟಿಫನ್ ಮನೆಯಲ್ಲಿ ತಿಂದಿದ್ದಿಲ್ಲ ಆಕಿ. ನಾನು ಅಲ್ಲೇ ಬಸ್ನಲ್ಲೇ ತಗೊಂಡು ಇಡ್ಲಿ ತಿನ್ನಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ರಶ್ ಏನಿದ್ದಿಲ್ಲ, ಬಸ್ಸು ಖಾಲಿನೇ ಇತ್ತು. ಆರಾಮ್ಸೆ ಎಲ್ಲ ಹೋದೆ. ಇವಳು ಸ್ವಲ್ಪ ದೂರ ಹೋಗಿ ಮಲ್ಕೊಳ್ತಾ ಬಿಟ್ಲು. ಹುಡ್ರೆಲ್ಲ ಅಷ್ಟೇ ಅಲ್ವಾ, ಸೊ ಬಸ್ನಾಗ ಜರ್ನಿ ಮಾಡೋಕ್ಕಂದ್ರೆ ಬೇಗನೆ ಮಲ್ಕೊಂಡ್ಬಿಡ್ತವೆ. ಸೊ ನಾನು ಸಹ ಹಂಗೆ ಫೋನ್ ನೋಡ್ಕೊತ ಕುಂತಿದ್ದೆ. ಇವು ಆಂಟಿ ನೋಡ್ರಿ, ಬಸ್ನಲ್ಲೂ ಕೂಡ ಯಾವ ರೀತಿ ಓದ್ಕೊತಿದ್ಲು. ಎಲ್ಲರೂ ಮಲ್ಕೊಂಬಿಟ್ರೆ ಗೈಸ್. ನಮ್ಮತ್ತೆ ನೋಡ್ರಿ ನಿದ್ದೆ ಮಾಡ್ತಿದ್ದಾಳೆ, ಆಕೆ ಫೋನ್ ನೋಡ್ತಿದ್ದಾಳೆ. ನಮ್ಮಮ್ಮ ಅಲ್ಲೇನೋ ನೋಡ್ತಿದ್ದೆ ಗಾಢವಾಗಿ. ಅದೇನು ಈಗೇನು ಎಷ್ಟು ಚೆನ್ನಾಗಿ ನೋಡಕತ್ತಾಳೆ ನೋಡ್ರಿ ಮೊಬೈಲು. ಎಲ್ಲರೂ ನಿದ್ದೆ ಮಾಡಕತ್ತಿದ್ರು. ನಂಗೆ ಮಾತ್ರ ಕೋಲ್ಡ್ ಆಗಿದ್ದರಿಂದ ನಿದ್ದೆನೇ ಬರಲಿಲ್ಲ. ಅವ್ರು ನೋಡ್ಕೊಂತಾನೆ ವೀಡಿಯೋ ಮಾಡಕತ್ತಿದ್ದೆ. ಈ ವೀಡಿಯೋ ನೋಡಿ ನಮ್ಮ ಅತ್ತೆ ಬೈತಾಳೆ ನಿಜ. ಸೊ ಮತ್ತು ಈ ಫುಲ್ಲು ಮಳೆ, ಗಾಳಿ ಬಿಟ್ಬಿಟ್ಟಿತ್ತು, ಮಳೆ ಬರಕತ್ತಿತ್ತು, ಸಣ್ಣ ಗಾಳಿ ಬೀಸಕತ್ತಿತ್ತು. ಅಂತೂ ಇಂತೂ ಚಿತ್ರದುರ್ಗ ರೀಚ್ ಆದ್ವಿ. ರೀಚ್ ಆಗಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಸೊ ಬಸ್ ಸ್ಟ್ಯಾಂಡಿಂದ ಗಣೇಶ ನೋಡೋಕೆ ಆಟೋ ಮಾಡ್ಕೊಂಡು ಹೋದ್ವಿ ನಾವು. ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ದೂರ ಆಗ್ತೈತಿ. ಆಟೋದವ್ರಂತೂ ಎಂಥ ಈ ಸೀಸನಲ್ಲಿ ಎಂಥ ಇದು ಮಾಡ್ತಾರೆ. ಸೀಟಿಗೆ 20-30 ರೂಪಾಯಿ ಕೇಳ್ತಾರೆ. ಅಲ್ಲಿ ಬಸ್ ಸ್ಟ್ಯಾಂಡಿಂದ ಎಲ್ಲಿಗಾದರೂ ಹೋದ್ರೂ ದುರ್ಗದಲ್ಲಿ. ಸೊ ಫೈನಲಿ ಬಂದ್ವಿ. ರಶ್ ಏನಿದ್ದಿಲ್ಲ ದುರ್ಗದಲ್ಲಿ ಈ ಸಲ. ಆ ಸಲ ಹೋದಾಗ ಸಂಡೇನ ಸ್ಯಾಟರ್ಡೆ ಹೋಗಿದ್ವಿ. ತುಂಬ ರಶ್ ಇತ್ತು. ಈ ಸಲ ಏನು ಅಷ್ಟು ರಶ್ ಇದ್ದಿಲ್ಲ. ಒನಕೆ ಓಬವ್ವ ಮಹಾದ್ವಾರ ಅಂತಂದು ಮಾಡಿದರು. ತುಂಬ ಚೆನ್ನಾಗಿ ಮಾಡಿದ್ರು ಈ ಸಲವೂ ಸಹ. ಈ ಸಲ ಒಂದೊಂದು ವರ್ಷ ಒಂದೊಂದು ಥರ ಮಂಟಪ ಮಾಡ್ತಾರೆ. ಈ ವರ್ಷ ಬಂದುಬಿಟ್ಟು ಅದೇನೋ ಸಿಂಧೂರ ಮಂಟಪ ಅಂತ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಮಂಟಪ ಸಹ. ಸೊ ಈಗ ಒಳಗೆ ಹೋಗ್ತಾಯಿದ್ವಿ. ಜನ ಇಲ್ಲಲ್ಲ, ಹಾಗಾಗಿ ಕ್ಯೂ ಏನಿಲ್ಲ, ಆರಾಮ್ಸೆಗೆ ನಡ್ಕೊಂಡು ಹೋದ್ವಿ. ಈಗ ಗಣೇಶನ ಹತ್ರ ಹೋಗ್ತಾ ಇದ್ವಿ. ಇದು ಗಣೇಶ ಈ ಕಡೆ ಒಳಗಡೆ, ಈ ಕಡೆ ಮುಖ ಮಾಡಿ ಕುಂದ್ರಿಸಿದ್ರು. ಇದು ನೋಡ್ತಾ ಇರ್ಬೋದು ನೀವು. ಗಣೇಶನ ಈ ರೀತಿ ಒಳಗಡೆ ಡೆಕೋರೇಷನ್ ಮಾಡಿದ್ದಾರೆ. ಪೂಜೆ ಸಹ ಮಾಡ್ತಾಯಿದ್ರು. ಲೈವ್ ಇತ್ತಂತೆ, ಪೂಜೆ ಮಾಡಾಕ್ತಾ ಇದ್ರು. ನಾವು ಹೋಗ್ತಾ ಇದ್ವಿ ಹಂಗೆ ವಿಡಿಯೋ ಮಾಡ್ಕೊತ. ಒಂದೊಂಥರ ಡಿಸೈನ್ ಮಾಡ್ತಾರೆ. ಸೊ ಲೈವ್ ಇತ್ತು. ಮಹಾಮಂಗಳಾರತಿ ಮಾಡ್ಬೇಕು, ಪೂಜೆ ಮಾಡೋಕ್ಕೆ ಪರ್ದೆ ಹಾಕಿ ಪೂಜೆ ಮಾಡ್ತಾಯಿದ್ರು. ಲೈವ್ ಇದ್ದ ಕಾರಣ ಹಂಗೆ ಅವರೇನೋ ಪೂಜೆ ಮಾಡಿದ್ದೆ ಪರ್ದೆ ತೆಗಿತಾರೆ, ಏನೋ ಅಷ್ಟು ನಂಗೆ ಗೊತ್ತಿಲ್ಲ. ಕುತ್ಕೊಂಡಿದ್ವಿ ನಾವು, ಸ್ವಲ್ಪ ಹೊತ್ತು ಕುತ್ಕೊಂಡು ಆಮೇಲೆ ಪೂಜೆ ಆಗಿಂದೆ ಬಂದ್ವಿ ನಾವು. ಈಗ ಪೂಜೆ ಮುಗೀತು. ಪೂಜೆ ಮುಗ್ದಿಂದೆ ಕೈ ಮುಕ್ಕೊಂಡು ಫೋಟೋಸು ವೀಡಿಯೋಸ್ ಎಲ್ಲ ತಗೊಂಡು ಬಂದ್ವಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ತಡಿ ತೋರಿಸ್ತೀನಿ. ಎಲ್ಲರ ಕೈಯಲ್ಲೂ ಫೋನ್ ಗೈಸ್. ಯಾರ ಕೈಯಲ್ಲೂ ಫೋನ್ ಇಲ್ಲ ಅನ್ನಂಗಿಲ್ಲ, ಅಷ್ಟರು ಫೋನ್ ತಗೊಂಡು ನಿಂತ್ಕೊಂಬಿಟ್ಟಾರೆ. ನೋಡ್ತಿರ್ಬೋದು ನೀವು. ನಾನು ಕೂಡ ಫೋನ್ ತಗೊಂಡಿಲ್ಲ ಅಂತಲ್ಲ, ತೋರಿಸಿದಷ್ಟೆ. ಇದು ಹೊರಗಡೆ ಯಾವ ರೀತಿ ಮಾಡಿದ್ದಾರೆ ನೋಡಿ ಈ ಸಲನೂ. ಇದು ಬಂದ್ಬಿಟ್ಟು ಹೊರಗಡೆ ಈ ರೀತಿ ಮಂಟಪ ಮಾಡಿದ್ದಾರೆ. ಹೊರಗಡೆನೂ ತುಂಬ ಚೆನ್ನಾಗಿದೆ ಗೈಸ್. ನೀನು ಯಾರೆಲ್ಲ ಚಿತ್ರದುರ್ಗಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಇನ್ನೂ ಹೋಗಿಲ್ಲ, ಪ್ಲೀಸ್ ಹೋಗಿ ದಯವಿಟ್ಟು ನೋಡಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೊರಗಡೆ ಆಕಳ ಗೋಮಾತೆನೇ ಮಾಡಿದ್ದಾರೆ. ಎಂಥ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನಿಜವಾಗ್ಲೂ ಆಕಳನೇ ಬಂದು ನಿಂತಿದೆಯೇನೋ ಅನ್ನಿಸ್ಬೇಕು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ ನೋಡಿ.
ಅದು ಆಕಳದ್ದು ಹುಡುಗ ಅದು ಇದನ್ನು ಬೆಳೆಸ್ತಾಯಿತ್ತು, ನಾನು ಹೋಗಿಟ್ಟೆ. ಮಂಟಪ ಅಂತೂ ತುಂಬ ಚೆನ್ನಾಗಿದೆ. ಮುಗಿಸ್ಕೊಂಡು ಇಲ್ಲಿ ಹೊರಗಡೆ ಏನೋ ಪ್ರೋಗ್ರಾಮ್ ಇತ್ತು, ನೈಟ್ ಮಾಡ್ತಾರೇನೋ, ಬೆಳಗ್ಗೆನು ಇದ್ದಿಲ್ಲ. ಇವ್ರು ನಮ್ಮೂರೇ ಸ್ವಲ್ಪ ಹೊತ್ತು ಹೊರಗಡೆ ಬಿಟ್ಟು ಹೋಗಾಯಿತು ಅಂತಂದು ಕೂತ್ಕೊಂಡ್ವಿ. ಆಮೇಲೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಕುತ್ಕೊಂಡ್ಬಿಟ್ಟು ಇದು ಹೊರಗಡೆ ಇನ್ನೊಂದ್ಸಲ ಫೋಟೋಸ್ ವೀಡಿಯೋಸ್ ತೊಗೊಳೋಣ ಅಂತಂದು ನಿಂತ್ಕೊಂಡಿದ್ವಿ. ಇವರಿಬ್ರು ನೋಡ್ರಿ ಅತ್ತೆ ಸೊಸೆ ಕೈ ಇಟ್ಕೊಂಡು ಹೆಂಗೆ ಹೋಯ್ತಿದ್ದಾರೆ, ಇವರಿಬ್ರು ಇಲ್ಲಿ ಬರ್ತಿದ್ದಾರೆ. ನಾನು ನೋಡಿದ್ರು ಮಿಡಲ್ಲು. ಇದು ಪಾಂಡು ಜೊತೆಗೆ ಫೋಟೋಸ್ ತಕ್ಕಂತಿದ್ರು ಹುಡುಗಿಯರೆಲ್ಲ. ನಮ್ಮ ದೀಪ ತಗೊಳೋದು ಅಷ್ಟೆಲ್ಲ ಅದು ಹೋಗಿತ್ತು ನೋಡ್ರಿ. ಶ್ರೀರಾಮ್ದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ. ಈ ಕಡೆ ಆಂಜನೇಯಂದು ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇದು ಸಿಂಧೂರ ಮಂಟಪ, ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಮಾಡಿದ್ದಾರೆ ಅಂತಂದು ಮಂಟಪನ. ಹೊರಗಡೆ ನಿಜವಾಗ್ಲೂ ಮಂಟಪ ನಿಜವಾಗ್ಲೂ ಮಂಟಪನೇ ಬಿಡು ಅಂತ ಹೇಳ್ಕೊತೀವಿ ನೋಡ್ರಿ. ವನವಾಸಕ್ಕೆ ಹೋಗಿರೋ ಥೀಮ್ ನೋಡಿದ್ದೀವಿ. ಇಕ್ಕಿದು ಆಮೇಲೆ ಅವೆಲ್ಲ ಚಪ್ಪರ ಸಮೇತ ಹಾಕಿದ್ರು. ಏನು ಚೆನ್ನಾಗಿ ಮಾಡಿದ್ದಾರೆ. ನಿಂತ್ಕಳೆ ಫೋಟೋ ತೆಗಿತೀನಿ ನಿಂತ್ಕ ಅಂತಿದ್ಲ ಅವ್ರ ಅತ್ತಿ. ಯಾವ ರೀತಿ ಪೋಸ್ ನೋಡ್ರಿ, ಚೆನ್ನಾಗಿ ಪೋಸ್ ಕೊಡ್ರಿ ಅಷ್ಟೇ ರೀ, ಮಾತೇ ಕೇಳಲ್ಲ. ದರ್ಶನ ಮುಗಿಸ್ಕೊಂಡು ಬಂದ್ವಿ. ನಾವೊಂದು ಆ ಕಡೆ ಬಿಟ್ಟಿವಿ. ನಾವು ಹೊರಗಡೆ ಬಂದು ನಮ್ಮ ದೀಪ ಗೋಬಿ ತಿನ್ನೋಣ ಅಂದ್ಲು. ಪ್ಲೇಟ್ ಗೋಬಿ ತಿಂದು ಹೊರಟ್ವಿ ನಾವು. ತುಂಬ ಚೆನ್ನಾಗಿ ಮಾಡಿದರು ಗೋಬಿ ಹೊರಗಡೆ. ಹಂಗೇನಿದ್ದಿದ್ದಿಲ್ಲ, ಚೆನ್ನಾಗಿತ್ತು. ಮೂವರೂ ತಿಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಅಮ್ಮರ ಮುಂದೆ ಹೋಗಿದ್ರು. ನಾವು ಹಂಗೆ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ಕೊತ ಹಂಗೆ ಮನೆಗೆ ಹೋದ್ವಿ ನಾವು. ಇಲ್ಲಿ 100 ರೂಪಾಯಿ ಟಾಪ್ ಮಾಡ್ತಿದ್ದಾರೆ ನೋಡಿ. ಅವ ನಿಮ್ಮ ಮತ್ತೆ ಎಲ್ಲಿ ಹೋಗಿ ಸುಮ್ಮನೆ ಇಲ್ಲ ಮತ್ತೆ ಅಲ್ಲಿ ಬ್ಯಾಡಿಲ್ಲ ಕೂಡ್ದು ಸುಮ್ಮನೆ. ನಾವು ಗಣೇಶನ ದರ್ಶನ ಮುಗಿಸ್ಕೊಂಡು ಮತ್ತೆ ಬಂದಿದ್ದು ಮುರುಗೇಂದ್ರ ಸ್ವಾಮಿ ಮಠಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೇಮ್ ರೈತರು ಬಿತ್ತುತ್ತಾ ಇದ್ದಾರೆ ಏನು ಬಿಡಪ್ಪ ಅಂತ ಇರಬೇಕು, ಆ ರೀತಿ ಪಿಕ್ಕಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ತುಂಬ ವರ್ಷ ಆಯ್ತು ಅದು ಮಾಡಿ, ಬಟ್ ಒಂದು ತಟುಗೆ ಏನು ಶೇಲ್ಡ್ ಆಗಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ಮುರುಗೇಂದ್ರ ಸ್ವಾಮಿ ಹೊರಗಡೆ ಮಠ. ಸ್ಕೂಲು ಇದೆ, ಇಲ್ಲಿ ಹಾಸ್ಟೆಲ್ಲು ಇದೆ, ತುಂಬ ಚೆನ್ನಾಗಿದೆ. ಇದು ಒಳಗಡೆ ನಾನು ತುಂಬ ಸಲ ಬಂದಿದ್ದೀನಿ ಇಲ್ಲಿಗೆ. ಇಲ್ಲ ಹೋಗ್ಬರೋಣ ಅಂತಂದರು. ಹಾಗಾಗಿ ಮುಗಿಸ್ಕೊಂಡು ಬಂದು ಇಲ್ಲಿ ನೋಡಿ ಆನೆ ಇದೆ, ಜಿಂಕೆ ಎಲ್ಲ ಹೆಚ್ಚಿ ನೀಲಿ ಇಟ್ಕೊಂಡು ಹೋಗೋಣ ಚಿನ್ನಿ ಅವ್ನು ನಮ್ಮ ಮನೆಗೆ. ಇದು ಆನಿ ತಗೊಂಡೋಗೋಣ. ಜಿಂಕಿ ಇವ್ನು ಹಿಡ್ಕೊಂಡು ಹೋಗೋಣ. ಹೆಂಗೆ ಇತ್ತನ ಕರ್ಕೊಂಡು ಹೋಗೋಣ. ಬೇಡ ನಮ್ಮಂತ ಗಿಡನಮ್ಮ. ಅಂಬಕಾಯಿ ಹಿಡ್ಕೊಂಡು ಹೋಗೋಣ ಅತ್ತನ. ಏನಮ್ಮ ಫೋನ್ ಆನ್ ಮಾಡಿಬಿಡ್ರಿ, ಆಫ್ ಮಾಡಿರಿ ಅಂತ ನೋಡು. ಏನು ತೋರ್ಸಕ್ಕು ಇದು ಮುರುಗೇಂದ್ರ ಸ್ವಾಮಿ ಮಠದೊಳಗಡೆ ಎಲ್ಲರೂ ಫೋಟೋಸು ಇದನ್ನು ಹಾಕಿದ್ದಾರೆ.
ಇಲ್ಲಿ ನೋಡ್ರಿ ಒಳಗಡೆ ಸಹ ಪುರಾತನ ಕಾಲದವು ಯಡೂರು ಸಿದ್ಧಲಿಂಗ ಸ್ವಾಮಿ ಅವರು ಇವರು ಸ್ವಾಮಿಯವರೆಲ್ಲ ಫೋಟೋಸ್ ಹಾಕಿದ್ದಾರೆ. ಅವರು ಇವರು ಅಂದರೆ ಹಿಂದೆ ಈ ಪೂಜೆ ಮಾಡಿ ಹೋಗಿರ್ತಕ್ಕಂಥ ಸ್ವಾಮಿಗಳ ಫೋಟೋ ಎಲ್ಲ ಹಾಕಿದ್ದಾರೆ. ಬಸವಣ್ಣನವರು ಅವರೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳಗಡೆ ತುಂಬ ಚೆನ್ನಾಗಿದೆ. ಇದು ಅಕ್ಕ ಮಹಾದೇವಿಯರು ಅವ್ರ ಫೋಟೋ. ಇದು ಜೀವಂತ ಸಮಾಧಿ ಆಗಿರೋದು ಮುರುಗೇಂದ್ರ ಸ್ವಾಮಿಗಳದ್ದು. ಈ ಪ್ರಸಾದ ಇತ್ತು. ಮತ್ತು ಅನ್ನ ಸಾಂಬಾರು ಸ್ವಲ್ಪನೇ ತಿಂದ್ಬಿಟ್ಟು ನಾವು ಚಿತ್ರಾನ್ನ ತಂದಿದ್ದಲ್ಲ, ಹಾಗಾಗಿ ಚಿತ್ರಾನ್ನ ಚಂದ ಆಯಿತು. ಪ್ರಸಾದ ಇದೆ ಅಂತ ಹೇಳಿದ್ರಲ್ಲ, ಬಿಟ್ಟು ಹೋಗಬಾರ್ದು ಅಂತ ಸ್ವಲ್ಪನೇ ತಿಂದು ಬಂದ್ವಿ ನಾವು. ನಾವು ತಂದಿದ್ದಲ್ಲ ಚಿತ್ರಾನ್ನ, ಅದನ್ನೇ ತಿಂದ್ವಿ. ನಾನು ದೀಪು ಅತ್ತೆ ಚಿನ್ನಿ ಸ್ವಲ್ಪ ತಿಂದ್ವಿ. ಅಮ್ಮ ಏನು ತಿನ್ನಲಿಲ್ಲ. ಮೊನ್ನೆ ಅಲ್ಲೇ ಪ್ರಸಾದನೇ ತಿಂದಿದ್ದೆ ಸಾಕಂತು ನಾವು ಅಷ್ಟೇ ತಿಂದ್ವಿ. ಫೈನಲಿ ಊರಿಗೆ ಹೊಂಟ್ವಿ. ನಾವು ಚಿತ್ರಾನ್ನ ಹೊರದ್ವಿ. ನಾವೆಲ್ಲಿಗೆ ಶಿಸ್ತ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಇನ್ನು ಎಲ್ಲೂ ಹೋಗಲಿಲ್ಲ. ಟೈಮ್ ಆಗುತ್ತೆ, ಸಂಜೆ ಆಗುತ್ತೆ, ಮತ್ತು ಬಸ್ ಸಿಗಲ್ಲ ಅಂತ ಇವ್ರು ನೋಡಿ ಏನೋ ನೋಡ್ತಿದ್ದಾರೆ. ನೋಡಿದ್ರ್ಯಾ? ಇದು ನೋಡಿ ಚಿನ್ನಿನೇ ನೋಡ್ತೈತಿ. ಚಿನ್ನಿನೇ ನೋಡಲ್ಲ ಇದು. ಹೆಂಗೈತಿ ಅಮ್ಮ? ಹೆಂಗೆ ಮಾಡ್ಯಾರ? ಸೂಪರ್ ಮಾಡ್ಯಾರ. ಹೆಂಗೆ ಮಾಡ್ಯಾರ ಐತಿ? ಹೋಗಕ್ಕಾರ ಬಾಲ ಐತಿ ಅಂದಿರ್ತಲ್ಲ ಹಂಗೈತಿ ನೋಡಿ. ಗಿಚ್ಚಲ್ಲ ಹಂಗಿದ್ದಂಗೆ ಐತಲ್ಲ. ಅಲ್ಲ ನಮ್ಮಮ್ಮ ಚಸ್ಮಾ ತೆಗೆದು ನೋಡ್ತಾಳೆ ನೋಡಿ ಗೈಸ್. ಚಸ್ಮಾ ಹಾಕ್ಕೊಂಡು ನೋಡ ಸ್ವೀಟ್ ಅಂಗಡಿನ. ಮೇಡಮ್ ರೀ ಮೇಡಮ್ ಬಾ. ನಿಜಲ್ಲೂ ಎಲಿಫೆಂಟ್ ಹೋತ್ ನೋಡು. ಬರೋಬ್ಬರಿ ಫೀಡ್ ಹೊಟ್ಟಾರ ಬಿಡು. ಬರ್ರಿ ಯಾವ ಇವ್ರು ಕರೀತಾರಂತಿ ನೀನು. ನಾವೆಲ್ಲ ಮಠ ನೋಡಿಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಊರಿಗೆ ಹೋಗುವ ಅಂತ ಅವರು ಸ್ವೀಟ್ ತರಕೊಡ್ತಿದ್ದಾರೆ. ಸ್ವೀಟ್ ತಗೊಂಬಂದ್ರತಿ. ಊರಿಗೆ ಬಂದ್ವಿ. ನಾನು ಊರಿಗೆ ಬಂದೆ. ಊರಿಗೆ ಹೋಗುವಾಗ ಹೋಗ್ಬೇಡ ಹೋಗಂಗಿಲ್ಲ, ಇಲ್ಲೇ ಇರು ಮನೆಗ. ಅಳು ಇನ್ನು ಅಳು. ತಾತೆಲ್ಲೊತ್ತು ಕಣ್ಣ ನೀರಿಲ್ಲ. ರಂಗಳು ಮಿಸ್ಸು ದುರ್ಗಿ ಪಣ್ಣಿ ಕಟ್ಟಿಯಾಳೆ. ಬಾಯ್. ನಾನು ನೋಡು ಕಲ್ಲು ಹೊಡಿತೀಯ ಹೇಳ್ತೀನಿ ಬಾ. ಮಿಸ್ಸಿಗೆ ಅದನ್ನ ಬಾಯ್ ಅಪ್ಪಾಜಿ. ಬಾಯ್. ಟಾಟಾ. ಓಯ್ ಟಾಟಾ.